ರಾತ್ರಿ ಹೊತ್ತು ಸೌರಶಕ್ತಿ ಅಂದ್ರೆ ಕತ್ಲೆಯಿಂದ ಕರೆಂಟ್ ಇದ್ ಹೆಂಗ್ ಸಾಧ್ಯ? ಬನ್ನಿ ನೋಡೋಣ. ಸೋಲಾರ್ ಪವರ್ಗೆ ಸೂರ್ಯ ಬೇಕೇ ಬೇಕು ಅಲ್ವಾ? ಆದ್ರೆ ಸೂರ್ಯ ಮುಳುಗಿದ ಮೇಲೂ ಕರೆಂಟ್ ಸಿಕ್ಕಿದ್ರೆ ಹೇಗಿರುತ್ತೆ? ಹಗಲು ಕರೆಂಟ್ ಇರುತ್ತೆ, ರಾತ್ರಿ ಕಟ್ಟು. ಇದೇ ಸೋಲಾರ್ ಎನರ್ಜಿಯ ದೊಡ್ಡ ಪ್ರಾಬ್ಲಮ್. ಇದು ಸೈನ್ಸ್ ಫಿಕ್ಷನ್ ಅಲ್ಲ, ನಿಜ. ವಿಜ್ಞಾನಿಗಳು ಈಗ ಬಾಹ್ಯಾಕಾಶದ ಚಳಿನೇ ಬಳಸಿ ಕರೆಂಟ್ ತೆಗಿತಿದ್ದಾರೆ. ಇದರ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ಪ್ರತಿ ರಾತ್ರಿ ನಮ್ಮ ಕಣ್ಮುಂದೆನೇ ನಡೆಯುತ್ತೆ. ಸೂರ್ಯ ಮುಳುಗಿದ ಮೇಲೆ ಭೂಮಿ ಮೇಲಿರೋ ವಸ್ತುಗಳು ತಮ್ಮ ಶಾಖವನ್ನ ಸ್ಪೇಸ್ನತ್ತ ಕಳಿಸ್ತಾನೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾರ್ಮಲ್ ಸೋಲಾರ್ ಸೆಲ್ನ ಉಲ್ಟಾ ವರ್ಷನ್ ಅಷ್ಟೇ. ಸದ್ಯಕ್ಕೆ ಈ ಐಡಿಯಾನ 2 ಬೇರೆ ಬೇರೆ ರೀತಿಗಳಲ್ಲಿ ಟ್ರೈ ಮಾಡ್ತಿದ್ದಾರೆ. ನೋಡೋಣ. ಮೊದಲೇ ವಿಧಾನ ಆಂಟಿ ಸೋಲಾರ್ ಸೆಲ್. ಇದನ್ನ UC ಡೇವಿಸ್ನವರು ಕಂಡುಹಿಡಿದಿದ್ದಾರೆ. ಇದರ ಕೆಲ್ಸನೇ ಶಾಖವನ್ನು ರಾತ್ರಿ ಆಕಾಶಕ್ಕೆ ಕಳಿಸಿ ಅದರಿಂದ ಕರೆಂಟ್ ಉತ್ಪಾದಿಸೋದು. ಇನ್ನು ಎರಡನೇ ವಿಧಾನ ಇದೆಯಲ್ಲ, ಅದು ಈಗಿರೋ ಸೋಲಾರ್ ಪ್ಯಾನೆಲ್ಗೆ ಮಾಡಿರೋ ಒಂದು ಸ್ಮಾರ್ಟ್ ಅಪ್ಗ್ರೇಡ್. ತಣ್ಣಗಿರೋ ಪ್ಯಾನೆಲ್ಲು ಮತ್ತೆ ಬಿಸಿ ಇರೋ ಗಾಳಿ, ಈ ಟೆಂಪರೇಚರ್ ಗ್ಯಾಪ್ನಿಂದಲೇ ಕರೆಂಟ್ ಬರೋದು. ಹಾಗಾದ್ರೆ ನಿಜವಾಗ್ಲೂ ಇದರಿಂದ ಎಷ್ಟು ಪವರ್ ಸಿಗುತ್ತೆ ಅಂತ ಕೇಳಿದ್ರೆ, ಸದ್ಯದ ಪ್ರೊಟೋಟೈಪ್ಗಳು ಥಿಯೋರಿಗಿಂತ ತುಂಬಾನೇ ಕಡಿಮೆ ಪವರ್ ಕೊಡ್ತಿವೆ. ಸ್ಟ್ಯಾನ್ಫೋರ್ಡ್ ಪ್ರೋಟೋಟೈಪ್ ಸದ್ಯಕ್ಕೆ ಪ್ರತಿ ಚದರ ಮೀಟರ್ಗೆ 50 ಮಿಲಿವ್ಯಾಟ್ನಷ್ಟು ಪವರ್ ಕೊಡುತ್ತೆ. ಅಂದ್ರೆ ಒಂದು ಮನೆಗೆ ಸಾಕಾಗಲ್ಲ. ಆದ್ರೆ ಒಂದು LED ಲೈಟ್ ಉರಿಸಬಹುದು ಅಥವಾ ಮೊಬೈಲ್ ಚಾರ್ಜ್ ಮಾಡಬಹುದು. ಇದರ ಉದ್ದೇಶ ಹಗಲಿನ ಸೋಲಾರ್ ಪವರ್ನ ರೀಪ್ಲೇಸ್ ಮಾಡೋದಲ್ಲ, ಅದಕ್ಕೆ ಸಪೋರ್ಟ್ ಮಾಡೋದು. ಇದರಿಂದ ರಾತ್ರಿ ಹೊತ್ತು ಗ್ರಿಡ್ ಬ್ಯಾಲೆನ್ಸ್ ಮಾಡಬಹುದು, ದುಬಾರಿ ಬ್ಯಾಟರಿಗಳ ಅವಶ್ಯಕತೆನೂ ಕಡಿಮೆ ಆಗುತ್ತೆ. ಹಾಗಾದ್ರೆ 24/7 ಕ್ಲೀನ್ ಎನರ್ಜಿ ಕೊಡೋಕೆ ಬಾಹ್ಯಾಕಾಶದ ಚಳಿಯೇ ನಮ್ಮ ಮುಂದಿರೋ ದಾರಿನಾ?